ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಜ್ಞಾನವಿ ಎಂಬ ವಿದ್ಯಾರ್ಥಿನಿ ಮಾತನಾಡುತ್ತಾ, ನನ್ನ ತಂದೆ ತಾಯಿ ಒಳ್ಳೆಯ ಶಿಕ್ಷಣ ಕೊಡಿಸಿದ್ದರಿಂದ ದ್ವಿತೀಯ ಪಿಯುಸಿಯ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಸಾಧ್ಯವಾಯಿತು ಎಂದು ಜ್ಞಾನವಿ ಹೇಳಿದರು. ವಿದ್ಯಾವಾಹಿನಿ ಕಾಲೇಜಿನಲ್ಲಿ ನಡೆದ ಕಂಪನಿ ಸೆಕ್ರೆಟರಿ ಕೋರ್ಸ್ನಲ್ಲಿ ಪಾಸಾದ 16 ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಮಾಧ್ಯಮರೊಂದಿಗೆ ಮಾತನಾಡಿದರು. ನಾನು ಮಂಡ್ಯ ಜಿಲ್ಲೆಯ ಬೀಚನಹಳ್ಳಿ ಗ್ರಾಮದವಳು. ವಿದ್ಯಾಭ್ಯಾಸಕ್ಕಾಗಿ ತುಮಕೂರಿಗೆ ಬಂದು ಹಾಸ್ಟೆಲ್ನಲ್ಲಿ ವಾಸ್ತವ್ಯ ಹೂಡಿ ಸಮಯ ವ್ಯರ್ಥ ಮಾಡದೆ ಓದಿದ್ದರಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಸಾಧ್ಯವಾಯಿತು. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದ ಹವ್ಯಾಸ ಹೆಚ್ಚಿದೆ. ಅದನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡರೆ ಒಳ್ಳೆಯದು. ವಿದ್ಯಾಭ್ಯಾಸಕ್ಕಾಗಿ ನಿರ್ದಿಷ್ಟ ಸಮಯ ಮೀಸಲಿಟ್ಟರೆ ಯಶಸ್ಸು ಸಿಗಲಿದೆ ಎಂದರು. ಅಲ್ಲದೆ ಕಾಲೇಜಿನ ಉಳಿದ ವಿದ್ಯಾರ್ಥಿಗಳಿಗೆ ಜ್ಞಾನವಿಯವರು ಸಮಯ ವ್ಯರ್ಥ ಮಾಡದೆ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟರೆ ನೀವು ಸಹ ರ್ಯಾಂಕ್ ಪಡೆಯಬಹುದು ಎಂದರು. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೇಮ್ ರವರು ಹಾಜರಿದ್ದರು. CA ಮಾಡಬೇಕು ಅಂದರೆ ನೀವು ಮೇಯ್ನ್ ಆಗಿ ಫೋಕಸ್ಡ್ ಆಗಿರಬೇಕು. ಓಕೆ, CA ಮಾಡಲೇಬೇಕು ಅನ್ನೋದಿರಬೇಕು. BCom ಇರುತ್ತೆ, ಜೊತೆಗೆ CA ಹಿಂಗೋ ಆಗುತ್ತೆ, ಅಥವಾ BCom ಹಿಂಗೋ ಆಗುತ್ತೆ, CA ಮಾಡ್ತೀನಿ ಅನ್ನೋದಿರಬಾರ್ದು. BCom ಮೇಲೂ ಫೋಕಸ್ ಮಾಡಬೇಕು, CA ಮೇಲೂ ಫೋಕಸ್ ಮಾಡಬೇಕು. ಸೊ ದಟ್ ಒಂದಾದರೂ ಕೈ ಬಿಟ್ಟರೆ ಇನ್ನೊಂದು ಇದ್ದೇ ಇರುತ್ತೆ ನಮ್ಮ ಜೊತೆ. ಸೊ ಅದಕ್ಕೋಸ್ಕರ ಎರಡರ ಮೇಲೂ ಫೋಕಸ್ ಮಾಡಬೇಕು. ಹಂಗಂತ CA ಮಾಡಲೇಬೇಕು ಅನ್ನೋದು ಹಠ ಇರಲೇಬೇಕು. ಜ್ಞಾನವಿ ಅಂದ್ಬಿಟ್ಟು ಕರ್ನಾಟಕ ಸೆಕೆಂಡ್ PU ಕಾಮರ್ಸ್ಗೆ ರ್ಯಾಂಕ್ 1 ತಗೊಂಡು ನಮ್ಮ ಇಡೀ ವಿದ್ಯಾವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಒಂದು ಪ್ರೌಡ್ ಮೂಮೆಂಟ್ ಹಾಗೂ ಹೆಮ್ಮೆಯ ವಿಷಯ. ಇಲ್ಲಿ ಅವ್ರನ್ನ ನೋಡಿ ಇನ್ನೊಂದಷ್ಟು ಜನ ಹಳ್ಳಿಗಳಿಂದ ಬಂದು ಒಳ್ಳೆ ತುಮಕೂರು ಎಜುಕೇಷನ್ಗೆ ಫೇಮಸ್ ಆಗಿರುವಂಥದ್ದು ಇಲ್ಲಿ ಬಂದು ಇಲ್ಲಿ ಓದಿ ಇಡೀ ಕರ್ನಾಟಕ ಸ್ಟೇಟ್ಗೆ ರ್ಯಾಂಕ್ 1 ಬರೋಂಗೆ, ಇಡೀ ಕರ್ನಾಟಕ ಸ್ಟೇಟ್ಗೆ ರ್ಯಾಂಕ್ 1 ಬಂದು ಅವರಿಂದ ಬೇರೆಯವರು ಮೋಟಿವೇಟ್ ಆಗಿ ಇನ್ನೂ ಒಂದಷ್ಟು ಜನ ಇದೇ ಥರ ಒಳ್ಳೆ ಮಾರ್ಕ್ಸ್ ತಗೊಂಡು ಎಜುಕೇಷನ್ ಮುಂದೆ ಬರಲಿ ಅಂತ ನಾನು ಎಲ್ರಿಗೂ ವಿಶಸ್ ಹೇಳ್ತೀನಿ. ಪ್ರೇಮ್ ಅಂದ್ಬಿಟ್ಟು ಪ್ರಿನ್ಸಿಪಲ್ ವಿದ್ಯಾವಾಹಿನಿ ಗ್ರೂಪ್ ಫಸ್ಟ್ ಗ್ರೇಡ್ ಕಾಲೇಜ್. ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಭಾಳ ಸಂತಸದ ಕ್ಷಣ ನಮಗೆ. ಏಕೆಂದರೆ ಕಂಪ್ನಿ ಸೆಕ್ರೆಟರಿ CS ಫೌಂಡೇಶನ್ ಎಕ್ಸಾಮಿನೇಷನಲ್ಲಿ ಸುಮಾರು 16 ಸ್ಟೂಡೆಂಟ್ಸ್ ದೇ ಹ್ಯಾವ್ ಪಾಸ್ ದ ಎಕ್ಸಾಮಿನೇಷನ್, ದೇ ಹ್ಯಾವ್ ಕ್ಲಿಯರ್ ದ ಎಕ್ಸಾಮಿನೇಷನ್. ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ CA ಮತ್ತು ಕಂಪನಿ ಸೆಕ್ರೆಟರಿ ಎರಡೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಡ್ತಾರೆ. ಕಳೆದ ತಿಂಗಳು CA ಫೌಂಡೇಶನಲ್ಲಿ ದೇ ಕ್ರಿಯೇಟೆಡ್ ಎ ರೆಕಾರ್ಡ್. ಅರೌಂಡ್ 45 ಸ್ಟೂಡೆಂಟ್ಸ್ ಹ್ಯಾವ್ ಕ್ಲಿಯರ್ಡ್ CA ಫೌಂಡೇಶನ್ ಎಕ್ಸಾಮಿನೇಷನ್. ಈ ಕಂಪನಿ ಸೆಕ್ರೆಟರಿ ಎಕ್ಸಾಮಿನೇಷನ್ ಸೆಕೆಂಡ್ PUC ಪಾಸ್ ಆಗಿರೋ ಮಕ್ಕಳು ಮೊನ್ನೆ ಮಾರ್ಚಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ. ಅವರು ರ್ಯಾಂಕ್ಗಳು ಕೂಡ ತೆಗೆದಿದ್ದಾರೆ. ಆ ವಿದ್ಯಾರ್ಥಿಗಳು ರಜದಲ್ಲಿ 1.5 ಮಂತ್ CS ಫೌಂಡೇಶನ್ ಕೋರ್ಸ್ ಅಟೆಂಡ್ ಮಾಡಿ ಇನ್ನು ಗ್ರ್ಯಾಜುಯೇಷನ್ ಇವ್ರಿಗೆ ಜಾಯ್ನ್ ಆಗಬೇಕು. ಇಂತಹ ಮಧ್ಯದ ಹಾಲಿಡೇ ಗ್ಯಾಪಲ್ಲಿ ದೇ ಹ್ಯಾವ್ ಟೇಕನ್ ದ ಕೋರ್ಸ್ ಆಫ್ CS ಫೌಂಡೇಶನ್. 24 ಜನದಲ್ಲಿ ಸುಮಾರು 16 ಮೆಂಬರ್ಸ್ ಹ್ಯಾವ್ ಕ್ಲಿಯರ್ ದ CS ಫೌಂಡೇಶನ್ ಎಕ್ಸಾಮಿನೇಷನ್ ಆ್ಯಂಡ್ ಇಟ್ಸ್ ಎ ವೆರಿ ಪ್ರೌಡ್ ಮೂಮೆಂಟ್. ಇದು ಮೊದಲ ಬಾರಿ ನಮ್ಮ ಹಿಸ್ಟ್ರಿನಲ್ಲಿ ಇಷ್ಟೊಂದು ಮಕ್ಕಳು ಒಟ್ಟಿಗೆ ಪಾಸ್ ಆಗ್ತಾ ಇರೋದು CS ಫೌಂಡೇಶನಲ್ಲಿ. ಆ್ಯಂಡ್ CS ಎಕ್ಸಿಕ್ಯೂಟಿವ್ ಕೂಡ ಇನ್ನು ಫರ್ದರ್ ಡೇಸಲ್ಲಿ ಅವರು ಟ್ರೈನಿಂಗನ್ನು ತಗೊತಾರೆ. ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಇದು ನಾವು ಟೀಚರ್ಸ್ಗಳನ್ನ ಕೂಡ ಹೊರಗಡೆ ಸುಮಾರು ಬಾಂಬೆ, ಪೂನಾ ಇಂದೆಲ್ಲ ಕೂಡ ಹೊರಗಡೆ ಬೆಸ್ಟ್ ಆಫ್ ದ ಬೆಸ್ಟ್ ವರ್ಟಿಕಲ್ ಎಕ್ಸಲೆನ್ಸ್ ಇರೋ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಟೀಚರ್ಸ್ಗಳನ್ನ ಕರೆಸಿ ಇವರಿಗೆ ಟ್ರೈನಿಂಗ್ ಕೊಡಲಾಗಿತ್ತು. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಇಷ್ಟೊಂದು ಮಕ್ಕಳು, ಇಷ್ಟೊಂದು ವಿದ್ಯಾರ್ಥಿಗಳು CS ಫೌಂಡೇಶನ್ ಪಾಸ್ ಆಗಿರೋದು ನಮಗೆಲ್ಲ ಸಂತೋಷ ಸಂಗತಿ. ಆ್ಯಂಡ್ ದ ಕ್ರೆಡಿಟ್ ಆ್ಯಕ್ಚುಲಿ ಗೋಸ್ ಟು ಆಲ್ ದ ಟೀಚರ್ಸ್. ಆ್ಯಂಡ್ ನಮ್ಮ ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಲ್ ಆದ ಪ್ರೇಮ್ ಅವರೇ ಪ್ರೌಡ್ ಮೂಮೆಂಟ್ ಅವರಿಗೆ. ಏಕೆಂದರೆ ನಮ್ಮ ಪ್ರಿನ್ಸಿಪಾಲ್ರೇ ಕಂಪ್ನಿ ಸೆಕ್ರೆಟರಿ ಎಕ್ಸಾಮಿನೇಷನ್ ಪಾಸ್ ಆಗಿದ್ದಾರೆ. ಹಿ ಪಾಸ್ ದಟ್ ಎಕ್ಸಾಮಿನೇಷನ್ ವಿತ್ ದ ಹೈಯೆಸ್ಟ್ ರೆಕಾರ್ಡ್ ಮಾರ್ಕ್ಸ್. ಅವರು ಇವತ್ತು ಟ್ರೈನ್ ಮಾಡ್ತಾ ಇದ್ದಾರೆ CS. ಆ್ಯಂಡ್ ಇಟ್ ಈಸ್ ಎ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಹಿಮ್ ದಟ್ 16 ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಆ್ಯಂಡ್ ಕ್ಲಿಯರ್ ದ CS ಫೌಂಡೇಶನ್ ಎಕ್ಸಾಮಿನೇಷನ್. ಮೇನ್ಲಿ ಟೀಚರ್ಸಿಗೆ ಥ್ಯಾಂಕ್ ಯು ಹೇಳಬೇಕು. ಏಕೆಂದರೆ ಅವ್ರ ಸಪೋರ್ಟ್ ಇಲ್ದಲೇ ನಾವು ಇಷ್ಟು ಚೆನ್ನಾಗಿ ಪಾಸ್ ಆಗೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ CA-CET 16 ಮೆಂಬರ್ಸ್ ಏನು ಪಾಸ್ ಆಗಿದ್ದೀವಿ, ಲೈಕ್ 1 ಮಂತ್ ಪ್ರಿಪ್ರೇಷನ್ಸ್ ಅಷ್ಟೇ ಟೈಮ್ ಇದ್ದಿದ್ದು. 1 ಮಂತಲ್ಲಿ ಟೀಚರ್ಸ್ ಎಲ್ಲ ನಮ್ಮನ್ನ ಪ್ರಿಪೇರ್ ಮಾಡಿ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್ ಲೈಕ್ ಎವ್ರಿ ಕ್ಲಾಸಲ್ಲಿ ನೀವು ಪಾಸ್ ಆಗಬೇಕು, ನಮ್ಮ ಹೋಪ್ಸೇ ಇರಲಿಲ್ಲ ಪಾಸ್ ಆಗ್ತೀವಿ. ಜಸ್ಟ್ 1 ಮಂತಲ್ಲಿ ಪ್ರಿಪೇರ್ ಆಗಿ ಪಾಸ್ ಆಗೋಕ್ಕಾಗುತ್ತಾ ಅಂತ ಡೌಟ್ ಇತ್ತು. ಬಟ್ ಓಕೆ, ದೇ ಹೆಲ್ಪ್ ಡಸ್ ವೆರಿ ಮಚ್. ಸೊ ಪಾಸ್ ಆಗೋಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ತುಂಬ ಜನಕ್ಕೆ ಇದೊಂಥರ ಟಫ್ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಲೈಕ್ ಅದು ಅವ್ರ ಮೈಂಡ್ ಸೆಟ್ ಮೇಲೆ ಆಗುತ್ತೆ ಅಂತ ಹೋಪ್ಸ್ ಇರಬೇಕು ಅವ್ರ ಮೇಲೆ. ಸೊ ಅವ್ರ ಹೋಪ್ಸ್ ಇದ್ದರೆ ದೇ ಕ್ಯಾನ್ ಪಾಸ್ ಅಷ್ಟೇ. ಯಾವ ಥರ ಪ್ರಿಪ್ರೇಷನ್ ಯಾವ ಥರ
1 ಮಂತ್ ಏನು ಹಾಲಿಡೇಸ್ ಇತ್ತು ಕಾಲೇಜಿಗೆ ಬಂದು ಪ್ರಿಪೇರ್ ಆಗಿ ಹೋಗ್ತಿದ್ವಿ ಮತ್ತು ಮನೆಗೆ ಹೋದ್ಮೇಲೆ ರಿವಿಷನ್ ಎಲ್ಲ ಮಾಡ್ತಿದ್ರು. ಕ್ವೆಶನ್ಸ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಒಂಚೂರು ಪ್ರಿಪೇರ್ ಮಾಡಿದರು ನಮಗೆ. ಸೊ ಈಸಿ ಆಯಿತು ನಮಗೆ ಪಾಸ್ ಆಗೋಕ್ಕೆ. ಅಲ್ಲ ಇಲ್ಲಿ ಸ್ಟಡಿ ಅವರ್ಸ್ ಗ್ರೂಪ್ ಸ್ಟಡಿ ಆ ಥರದ್ದು ಏನಾದ್ರು ಇರುತ್ತಾ? ಇಲ್ಲ ಕ್ಲಾಸಲ್ಲೇ ಕರೆದು ಟೀಚಿಂಗ್ ಇತ್ತು ಅಷ್ಟೇ. ಎಲ್ಲ ಲೆಕ್ಚರ್ಸ್ ಎಲ್ಲ ಫುಲ್ ಎಕ್ಸ್ಪರ್ಟ್ಸ್ ಇದ್ದರು. ಸೊ ದೇ ಕ್ಯಾನ್ ಹೆಲ್ಪ್ ವೆರಿ ಮಚ್. ಈಸಿ ಆಯಿತು ನಮಗೆ ಪ್ರಿಪೇರ್ ಆಗೋಕ್ಕೆ. ಶಾರ್ಟ್ ಟೈಮಲ್ಲೇ ಜಸ್ಟ್ 1 ಮಂತ್ ಗ್ಯಾಪಲ್ಲಿ ಪ್ರಿಪೇರ್ ಆಗಿದ್ದು. PUC ಮುಗ್ದಿತ್ತು. PU ಮುಗ್ದು ಸ್ವಲ್ಪ ದಿನ ರಜಾ ಅಷ್ಟೇ. ರಜಾ ಆಗಿದ ತಕ್ಷಣ ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಇದಕ್ಕೆ ಪ್ರಿಪೇರ್ ಆದ್ವಿ. ಲೈಕ್ ವೇಸ್ಟ್ ಮಾಡಬಾರ್ದು ಟೈಮ್, ಯಾವ್ದಾದ್ರು ಒಂದು ಕ್ವಾಲಿಟಿ ಆಗಿ ಯೂಸ್ ಮಾಡಬೇಕು. ಸೊ CS ಬೆಟರ್ ಆಪ್ಷನ್ ಇತ್ತು. ಸೊ ಚೂಸ್ ಮಾಡಿ CS ಆಪ್ಟ್ ಮಾಡಿದ್ವಿ. ನಿಮ್ಮ ಹೆಸರು? ತೇಜಸ್ವಿನಿ TS. ರಕ್ಷಿತಾ ಅಂತ. ನಾವು ಬಂದುಬಿಟ್ಟು ಗೌರಿಬಿದನೂರಿಂದ ಬಂದಿರೋದು. ಫಸ್ಟು ಕಾಲೇಜಿಗೆ ಬರೋ ಫೀಲ್ ಏನಿತ್ತು ಅಂದರೆ, ನಾವು ಓದಿದ್ದು ರೂರಲ್ ಏರಿಯಾಸಲ್ಲಿ. ಈ ತುಮಕೂರಿಗೆ ಬಂದು ನಾವು ಪಾಸ್ ಆಗ್ತೀವಾ, ಇಷ್ಟು ದೊಡ್ಡ ಕಾಲೇಜಲ್ಲಿ ಓದ್ತೀವಾ ಅನ್ನೋ ಫೀಲ್ ನನ್ನಲ್ಲಿತ್ತು. ಫಸ್ಟ್ ಈ ಕಾಲೇಜಲ್ಲಿ ಒಂದು 2 ಕ್ಲಾಸಸ್ 3 ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂತು, ನಾನು ಪಾಸ್ ಆಗ್ತೀನಿ CS ಅನ್ನೋ ಥರ. ಸೊ ಟೀಚರ್ಸ್ ತುಂಬ ಚೆನ್ನಾಗಿ ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಇನ್ನೂ ವಿದ್ಯಾವಾಹಿನಿ ಕಾಲೇಜ್ ತುಂಬ ಚೆನ್ನಾಗಿ ಟೀಚಿಂಗ್ ಇದೆ. ಅಲ್ಲ ಇದು CS ಮಾಡಬೇಕು ಅಂತ ಯಾಕೆ? ಅಂದರೆ ಸರ್ ಇಲ್ಲೆಲ್ಲೂ CS ಕ್ಲಾಸಸ್ ಅಷ್ಟು ಚೆನ್ನಾಗಿ ನಮಗೆ ಗೊತ್ತಿರಲಿಲ್ಲ ಸರ್. ಫಸ್ಟಿಗೆ ಕಾಲೇಜಿಗೆ ಬಂದಾಗ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ನಮ್ಮ ಸೀನಿಯರ್ಸ್ ಕೂಡ ಹೇಳಿದರು ಸರ್. ಬಂದು ಅಟೆಂಡ್ ಮಾಡಿದಾಗ ನಮಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಸರ್. ಫ್ಯಾಮಿಲಿ ಬಗ್ಗೆ ಅಂದರೆ ನಮ್ಮ ಮದರ್ ಒಬ್ಬರೇ ಸರ್ ಓದಿಸೋದು, ಫಾದರ್ ಇಲ್ಲ. ಇಷ್ಟು ದೊಡ್ಡ ಕಾಲೇಜಲ್ಲಿ ಓದ್ಸೋಕ್ಕಾಗಲ್ಲ, ನಿನ್ನ ಕೈಲಾಗಲ್ಲ, ಅಷ್ಟು ದೊಡ್ಡ ತುಮಕೂರಲ್ಲಿ ನಿಮ್ಗೆ ಓದೋಕ್ಕಾಗಲ್ಲ, ಇಲ್ಲಿ ಓದಿರೋ ರೂರಲ್ ಏರಿಯಾಸಲ್ಲಿ ಓದಿ ನೀನು ಅಷ್ಟು ದೊಡ್ಡ ಕಾಲೇಜಲ್ಲಿ ಓದ್ತೀಯಾ ಅಂತ ಸರೌಂಡಿಂಗಲ್ಲೆಲ್ಲ ಅಂತಿದ್ರು ಸರ್. ಆದರೂ ನನ್ನ ಮೇಲೆ ನಂಗೆ ನಂಬಿಕೆ ಇತ್ತು ಸರ್, ನಾನು ಮಾಡ್ತೀನಿ, ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ ಸರ್. ರೀಸೆಂಟಾಗಿ PU ಮುಗಿದಿದೆ. ಹಾಂ ಸರ್, ಮಾರ್ಚಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿತ್ತು ಸರ್. ಈಗ ಅದನ್ನು ಇದು ವೆರಿ ಶಾರ್ಟ್ ಟರ್ಮ್ ಅನ್ನಿಸ್ತಿಲ್ಲ, 1 ಮಂತ್ ಅನ್ನಿಸ್ತು ಸರ್. ಪಾಸ್ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ ಸರ್. ಒಂದು 2 ಕ್ಲಾಸಸ್ ಇಲ್ಲಿ ಕಾಲೇಜಲ್ಲಿ ಅಟೆಂಡ್ ಮಾಡಿದ್ಮೇಲೆ ನನ್ನ ಮೇಲೆ ನಂಬಿಕೆ ಬಂತು ಸರ್. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಿದ್ರು, ಪಾಸ್ ಆಗ್ತೀನಿ ಅಂತ ಅನ್ನಿಸ್ತು ಸರ್. ಅಲ್ಲ ಇದು ತುಂಬ ಟಫ್ ಇರುತ್ತೆ ಅನ್ನೋಂಥದ್ದು ಹಂಗೆ ಅನಿಸ್ತಿತ್ತು ಸರ್, ತುಂಬ ಟಫ್ ಇರುತ್ತೆ, ಮಾಡೋಕ್ಕಾಗಲ್ಲ ಅಂತ. ಈ ಕಾಲೇಜಿಗೆ ಬಂದಮೇಲೆ ಈಸಿನೇ ಇತ್ತು ಸರ್, ಪರವಾಗಿಲ್ಲ ಸರ್. ಆ ಥರ ಫೀಲ್ ಏನೂ ಬರಲಿಲ್ಲ. ನಿಮ್ಮ ಹೆಸರು? ರಕ್ಷಿತಾ ಸರ್.